ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು. ಮಾಲೂರು ತಾಲೂಕು ಕಸ್ಬಾ ಹೋಬಳಿ ನಾಚೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 1947 ಇಸ್ವಿಯಲ್ಲಿ ಅಬ್ದುಲ್ ರಹೀಂ ಖಾನ್ ಅನ್ನುವಂಥ ವ್ಯಕ್ತಿಗೆ 4 ಎಕರೆ ಜಮೀನನ್ನು ಮಂಜೂರಾಗಿತ್ತು. ತದನಂತರ ಅವನು ನಾಚೋಹಳ್ಳಿ ಸರ್ವೆ ನಂಬರ್ 1ರ 4 ಎಕರೆ ಜಮೀನನ್ನು 1960ರಲ್ಲಿ ಪ್ರಥಮ ಕ್ರಯಪತ್ರ, 1961ರಲ್ಲಿ ದ್ವಿತೀಯ ಕ್ರಯಪತ್ರ 4 ಎಕರೆಯನ್ನು ಕೂಡ ಅಬ್ದುಲ್ ರಹೀಂ ಖಾನ್ ಅನ್ನೋರು ಅಬ್ದುಲ್ ಅಜೀಜ್ ಅವರಿಗೆ ಮಾರಾಟ ಮಾಡಿದರು. ಸೊ ತದನಂತರ ಅಬ್ದುಲ್ ಅಜೀಜ್ ಅವರು 1995-96ರಲ್ಲಿ ಮೃತಪಡ್ತಾರೆ. ಅವರ ಪತ್ನಿಯಾದಂಥ ಶೇರುನಿಸಾ ಬೇಗಂ ಅವರಿಗೆ ಈ ಜಮೀನು ವರ್ಗಾವಣೆ ಆಗುತ್ತೆ. ಶೇರುನಿಸಾ ಬೇಗಂ ಅವರು ಭೌತಿ ಆದ ನಂತರ 1921-22ರಿಂದ ಅವರ ಮಕ್ಕಳಾದಂಥ ಅಬ್ದುಲ್ ರಜಾಕ್ ಮತ್ತು ಅಲೀಂ ಅಹಮದ್ ಅನ್ನೋರ ಹೆಸರಿಗೆ ಇದು ಪಾಣಿ ಇಲ್ಲಿವರೆಗೂ ಗಣಕಯಂತ್ರ ಪಾಣಿ ನಡೀತಾ ಇದೆ. 2024ರಲ್ಲಿ ತಹಶೀಲ್ದಾರ್ ಆಗಿದ್ದಂಥ ಕೆ ರಮೇಶ್ ಅನ್ನೋರು ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆ ಅನುಸಂಧಾನ ಮಾಡಿಕೊಂಡು 1947ನೇ ಇಸ್ವಿಯಲ್ಲಿ ಏನು ನಾಚೋಹಳ್ಳಿ ಸರ್ವೆ ನಂಬರ್ 1ರಲ್ಲಿ 4 ಎಕರೆ ಜಮೀನು ಮಂಜೂರಾಗಿತ್ತು, ಆ ಸಾಗುವಳಿನ 47ರಲ್ಲೇ ಹಿಂಪಡ್ಕೊಂಡಂಥ ದಾಖಲೆ ತಗೊಂಬಂದು ತಹಶೀಲ್ದಾರ್ ಕೊಟ್ಟು ಇವನು 2024ಕ್ಕೆ 4/11/2024ನೇ ತಾರೀಕು ಒಂದು ಆದೇಶ ಮಾಡ್ತಾರೆ. ಏನು ಅಂದರೆ ನಾಚೋಹಳ್ಳಿಯಲ್ಲಿ ಈಗಾಗಲೇ ಮಂಜೂರಾದಂಥ 4 ಎಕರೆ ಜಮೀನನ್ನು ಹಿಂಪಡ್ಕೊಂಡು ನಾವು ಮಾಲೂರು ಕಸಬಾ ಮಾಲೂರು ಗ್ರಾಮದಲ್ಲಿ 5 ಎಕರೆ 11 ಗುಂಟೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿದ್ದಾರೆ. ತದನಂತರ ಇದು ಖಾತೆ ಆಗಿದೆ. ಸೊ ಖಾತೆ ಆದ ನಂತರ ಇದು ಟೋಟಲ್ ಆಗಿ ಇದು ಕಂಡೀಷನ್ ಇತ್ತು. ಕಲಂ ನಂಬರ್ 11ರಲ್ಲಿ 15 ವರ್ಷಗಳ ಕಾಲ ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಮಾಡಬಾರ್ದು ಅನ್ನುವಂಥ ಕಂಡೀಷನ್. ಸೊ ಇದು ರಾಜಕೀಯ ಶಕ್ತಿಗಳು ಈಗಾಗಲೇ ನಾನು ಹೇಳ್ದಂಗೆ ಇದ್ರ ಹಿಂದೆ ಒಳಗಡೆ ಇದ್ದಂಗೆ ಏನು ಹಾಲಿ ಈಗ ಅವರು ಕಾಂಗ್ರೆಸ್ ಮಾಲೂರು ಕಾಂಗ್ರೆಸ್ ಹಾಲಿ ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಂಥ ಲಿಂಗಾಪುರ ಕಿಟ್ಟಿ ಅಲಿಯಾಸ್ ಕಿಟ್ಟಪ್ಪ ಅನ್ನೋನು 3,18,00,000 ರೂಪಾಯಿಗೆ ಆ ಜಮೀನನ್ನು ಕ್ರಯ ಮಾಡಿಕೊಂಡಿದೆ, ಜೊತೆಗೆ ಪಾಣಿ ಮಾಡಿಕೊಂಡಿದೆ. ಈಗ ನಾವೇನು ತಕರಾರು ನಮ್ಮದು ಅಂತಂದರೆ, ಸೊ ತಹಶೀಲ್ದಾರ್ಗೆ ನೇತೃತ್ವದ ಕಮಿಟಿಗಿರೋದು ಮಂಜೂರು ಮಾಡೋಕ್ಕೆ 4 ಎಕರೆ 19 ಗುಂಟೆ. ಈಗ ನಾಚೋಹಳ್ಳಿದು 4 ಎಕರೆ ಪಾಣಿ ಮುಂದುವರಿತಾ ಇದೆ, ಗಣಕಯಂತ್ರದ ಪಾಣಿ ಮುಂದುವರಿತಾ ಇದೆ. ಈಗ ಇದೊಂದು 5 ಎಕರೆ 11 ಗುಂಟೆ ಅಂದರೆ ಈಗ ಒಟ್ಟು ಕುಟುಂಬಕ್ಕೆ ಯಾರು ಮೊದಲು ಮೂಲ ಇದ್ದಲ್ಲ ಅಬ್ದುಲ್ ರಹೀಂ ಖಾನ್ ಅನ್ನೋನಿಗೆ ಅಲ್ಲಿಗೆ 9 ಎಕರೆ 11 ಗುಂಟೆ ಮಂಜೂರು ಮಾಡಿದೆ. ಸಂಪೂರ್ಣವಾಗಿ ಕಂದಾಯ ಇಲಾಖೆಯ ಮಂಜೂರಾತಿ 1956ರ ಏನು ಗ್ರ್ಯಾಂಟ್ ರೂಲ್ಸ್ ಇತ್ತು ಅದನ್ನು ವೈಲೇಷನ್ ಮಾಡಿ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಜೊತೆ ಸೇರಿಕೊಂಡು 47ರಲ್ಲಿ ಹಿಂಪಡ್ಕೊಂಡಂಥ ಸಾಗುವಳಿ ಚೀಟಿ ತಗೊಂಡಿದ್ದಾರೆ ಅಂತ ಹೇಳೋದನ್ನು ರದ್ದು ಮಾಡಿದ್ರೆ ಇಲ್ಲ 5 ಎಕರೆ 11 ಗುಂಟೆ ಕೊಟ್ಟು ಇವತ್ತು ವ್ಯವಸ್ಥಿತವಾಗಿ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಡಿದ್ದಾರೆ. ಆಮೇಲೆ ಖಾತೆ ಮಾಡುವಂಥ ಸಂದರ್ಭದಲ್ಲಿ ಇದು ಪುರಸಭೆ ಆಗಿರೋದ್ರಿಂದ 5 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಮಂಜೂರು ಮಾಡಬಾರ್ದು. ನಗರಸಭೆಗೆ 10, ಪುರಸಭೆಗೆ 5. ಸೊ ಇದು 3 ಎಕರೆ ಒಳಗಡೆ ಇರೋದ್ರಿಂದ ನಗರ ಪ್ರದೇಶದ 3 ಕಿಲೋಮೀಟರ್ ಒಳಗಡೆ ಇರೋದ್ರಿಂದ ನಗರ ಪ್ರದೇಶಕ್ಕೆ ಸೇರಿದಂಥ ಅಥವಾ ಪುರಸಭೆಗೆ ಸೇರಿದಂಥ ವ್ಯಾಪ್ತಿಗೆ ಬರುವಂಥ ಜಮೀನನ್ನು ಅವ್ರಿಗೆ ಮಂಜೂರು ಮಾಡೋ ಮೂಲಕ ಈ ಏನು ಕಂದಾಯ ಅಧಿಕಾರಿಗಳು ಇದ್ದಾರೆ ಇವರು ಶಾಮೀಲಾಗಿ ಅವ್ರ ಜೊತೆ ಕಿಕ್ ಬ್ಯಾಕ್ ತಗೊಂಡು ಸೊ ಅವರಿಗೆ ಸಹಾಯ ಮಾಡಿದ್ದಾರೆ. ಇದು 15 ವರ್ಷಗಳ ಕಂಡೀಷನ್ ಇದ್ದರೂ ಕೂಡ ಲಿಂಗಾಪುರ ಕಿಟ್ಟಿ ಹೆಂಗೆ ತಗೊಂಡ ಪಾಣಿ ನೋಡಿರ್ತಂತಾನೆ 15 ವರ್ಷ ಪರಭಾರೆ ಮಾಡಬಾರ್ದು ಅನ್ನುವಂಥ ಷರತ್ತು ವಿಧಿಸಿದ್ರು ಕೂಡ ಸಬ್ ರಿಜಿಸ್ಟ್ರಿ ಖಾತೆ ರಿಜಿಸ್ಟ್ರ್ ಮಾಡಿಕೊಂಡು ಆಮೇಲೆ ಒತ್ತಡ ಏರಿ ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ ಸಬ್ ರಿಜಿಸ್ಟ್ರ್. ಸೊ ನಾವೀಗ ಏನು ಹೇಳ್ತಾ ಇದ್ದೀವಿ ಅಂದರೆ, ಈಗಾಗಲೇ ನಾವು ಮಾಲೂರು ಪೊಲೀಸ್ ಸ್ಟೇಷನಲ್ಲಿ ಏನು ಮಾರಾಟ ಮಾಡಿದ್ದಾರೆ ಇವರು ಇಡೀ ಅವ್ರ ಕುಟುಂಬ ಯಾರಿಗೆ ಕಿಟ್ಟಿಗೆ ಈ ಮಾರಾಟ ಇದ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಸರ್ಕಾರಿ ಜಾಗವನ್ನು ಇವನು ಮಂಜೂರು ಮಾಡಿಸ್ಕೊಂಡು ನಕಲಿ ದಾಖಲೆಗಳನ್ನು ಕೊಟ್ಟು ಸೊ ಇವನು ಯಾರು ಅಬ್ದುಲ್ ರಜಾಕ್ ಇತರರು ಏನಿದ್ದಾರೆ 10 ಜನ ಇವರೆಲ್ಲರ ಮೇಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತು ಇದನ್ನು ಮಾಡಿಕೊಟ್ಟಂಥ
ಕಂದಾಯ ಇಲಾಖೆ ಆವತ್ತಿನ ತಹಶೀಲ್ದಾರ್ ಆಗಿರುವಂಥ 2020 ತಹಶೀಲ್ ರಮೇಶ್ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತ ಮಾಲೂರು ಪೊಲೀಸ್ ಸ್ಟೇಷನ್ಗೆ ನಾವು ಈಗಾಗಲೇ ದೂರು ಕೊಟ್ಟಿದ್ದೀವಿ. ಪ್ರಾಥಮಿಕ ತನಿಖೆ ನಡೀತಾ ಇದೆ. ಇನ್ನೇನು ಒಂದು 5-6 ದಿನ ಒಳಗಡೆ ನಮಗೆ FIR ಕೊಡ್ತೀವಿ. ಇಲ್ಲ ಅಂದರೆ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ. ಈಗ ಪಾಣಿ ತೆಗೆದು ನೋಡಿದ್ರೆ ಈಗ ಹಾಲಿ ಬೇಡ, ಈಗಿರೋ ಲಿಂಗಾಪುರ ಕಿಟ್ಟಿ ತಗೊಂಡ್ರೆ ಪಾಣಿ ತೆಗೆದು ನೋಡಲಿ, ಕಂಡೀಷನ್ ಬರ್ತಾ ಇದೆ 15 ವರ್ಷ ಪರಬಾರೆ ಮಾಡ್ಬೋದು. ಏನು ಕಣ್ಣು ಕಾಣಿಸಿಲ್ವ ಅವನಿಗೆ ಲಿಂಗಾಪುರ ಕಿಟ್ಟಿಗೆ? ಈಗ ಅವ್ನ ಪಾಣಿ ತೆಗೆದು ನೋಡಿ RTC ಈಗಲೂ 15 ವರ್ಷ ಪರಬಾರೆ ಮಾಡಬಾರ್ದು ಅಂತ ಕಲಂ ನಂಬರ್ 11ರಲ್ಲಿ ಬರ್ತಾ ಇದೆ. ಸೊ ತಗೊಳ್ಳೋವಾಗ 15 ವರ್ಷ ಪರಬಾರೆ ಮಾಡಬಾರ್ದು ಅಂತೇಳಿ 6 ತಿಂಗಳು ಒಳಗಡೆ ಮಾರಾಟ ಮಾಡಿದ್ದಾರೆ, ನೀವು ತಗೊಂಡಿದ್ದಾನೆ ಅಂದರೆ. ಸೊ ಇದರಿಂದ ಏನೇನಿದೆ ಷಡ್ಯಂತ್ರಗಳು, ಇದು ಬಟಾ ಬಯಲು. ಇದು ಏನು ಆಕಾಶ ನೋಡೋಕ್ಕೆ ನೂಕುಲುಗ್ಲೇನು ಬೇಕಾಗಿಲ್ಲ, ಕೂತ್ಕೊಂಡಿದ್ದ ಜಾಗದಲ್ಲಿ ನೋಡ್ಬೋದು ಅಲ್ವಾ? ಸೊ ಇದನ್ನು ನೀವು ಕಾನ್ಸ್ಪರೆನ್ಸಿ ಮಾಡಿ ಪಿತೂರಿ ಮಾಡಿ ಈ ಜಮೀನನ್ನು ತಗೋಬೇಕು ಅನ್ನೋ ಉದ್ದೇಶದಿಂದಾನೆ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ನಕಲಿ ದಾಖಲೆಗಳನ್ನು ಕೊಟ್ಟು ಅವನಿಗೆ ಮಂಜೂರು ಮಾಡಿಸ್ದಂಗೆ ಮಾಡಿ ಅತ್ಯಂತ ಶೀಘ್ರವಾಗಿ ನೀವು ಖರೀದಿ ಮಾಡ್ಕೊಂಡು ತೋರಿಸಿದ್ದೀರಿ. 3,18,00,000 ಇದು ಲ್ಯಾಂಡ್ ಪರ್ಚೇಸ್ ಮಾಡಿದ್ದೀವಿ. ಇದು ಈ ಸರ್ಕಾರದ ಹಾಲಿ ರೇಟ್ ಇದೆ ಅಂದರೆ 2 ಕೋಟಿ ಇಟ್ಕೊಂಡ್ರು ಕೂಡ 10,15,00,000 ಇವತ್ತು ಬೆಲೆ ಬಾಳ್ತದೆ, ಏನು ಮಾರ್ಕೆಟ್ ಇದ್ದಾರೆ ಮಿನಿಮಮ್. ಸೊ ನೀವು 10 ಕೋಟಿ ರೂಪಾಯಿ ಪ್ರಾಪರ್ಟಿನ ನೀವು 3 ಕೋಟಿಗೆ ಹೆಂಗೆ ತಗೊಂಡ್ರಿ ಕಂಡೀಷನ್ ಇದ್ಕೊಂಡು ನೀವು? ಸೊ ಹಿಂಗಾಗಿ ನಾವು ಈಗಾಗಲೇ ಇವತ್ತು AC ಮೊನ್ನೆ ವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಾನು ಇವತ್ತು ದಾವೆ ಹೂಡ್ತಾ ಇದ್ದೀನಿ. ಕೂಡಲೇ ಏನು ಈ ಗ್ರ್ಯಾಂಟ್ ಇದೆ, ಈ ಗ್ರ್ಯಾಂಟು ವೈಲೇಷನ್ ಆಗಿದೆ ಮತ್ತು ಮಾರಾಟನೂ ಆಗಿ ತಪ್ಪು, ಮತ್ತು ಸರ್ಕಾರದ ವಶಕ್ಕೆ ಹಿಂಪಡ್ಕೋಬೇಕು ಅಂತೇಳಿ ಇವತ್ತು ಸಂಜೆ ನಾನು AC ಕೋರ್ಟಲ್ಲಿ ಓಪನ್ ಕೋರ್ಟ್ ಮುಂದೆ ಫೈಲ್ ಮಾಡ್ತಾ ಇದ್ದೀನಿ ಕೇಸ್. ಇದು 5 ಎಕರೆ 11 ಗುಂಟೆ. ಈಗ ಗ್ರ್ಯಾಂಟ್ ಮಾಡೋಕ್ಕೆ ಪವರ್ಸ್ ಇರೋದು 14 ಎಕರೆ 19 ಗುಂಟೆ. ಸೊ ಹೆಚ್ಚುವರಿ ಗ್ರ್ಯಾಂಟ್ ತಗೊಂಡಿದ್ದಾನೆ ಇವನು, ಯಾರು ಇವನು. ಆಮೇಲೆ ಅಲ್ಲಿ ಬೇರೆ ನಚವಳ್ಳಿಯಲ್ಲಿ ಪಾಣಿ ಬರ್ತಾ ಇದೆ, ಇಲ್ಲಿ ಪಾಣಿ ಬರ್ತಾ ಇದೆ. 9 ಎಕರೆ 11 ಗುಂಟೆ ತಗೊಂಡಿರೋದು ಸರ್ಕಾರಕ್ಕೆ ದಿಕ್ಕು ತಪ್ಪಿದಂಗೆ ನಕಲಿ ದಾಖಲೆ ಸಲ್ಲಿಸ್ದಂತಾನೆ. ಸೊ ತಹಶೀಲ್ದಾರ್ ಶಾಮೀಲಾಗಿ ರೆವಿನ್ಯೂ ಅಧಿಕಾರಿಗಳೆಲ್ಲ ಸೇರಿಕೊಂಡು ಶಾಮೀಲಾಗಿ ಇದು ಬಟಾ ಬಯಲಾಗಿದೆ. ಇದು ಕೇಸು ಆಗುತ್ತೆ, ಕ್ರಿಮಿನಲ್ ಕೇಸು. ನಾವು AC ಕೋರ್ಟಲ್ಲಿ ಇದನ್ನು ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡಿಸ್ತೀವಿ. ಸರ್ ಇದರಿಂದ ಎಲ್ರಿಗೂ ಗೊತ್ತಿದೆ, ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವನು ಯಾರು, ಕಿಟ್ಟಿ ಲಿಂಗಾಪುರ ಕಿಟ್ಟಿ ಬ್ಲ್ಯಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಸೊ ಪ್ರಭಾವಿ ಸ್ಥಾನದಲ್ಲಿ ಇದ್ದಾನೆ. ಸೊ ಇದನ್ನು ಇವನೇ ಯಾಕೆ ತಹಶೀಲ್ದಾರ್ಗೆ ಹೇಳಿ ಮಾಡಿಸಿರ್ಬೋದು. ಸೊ ಅವನಿಗೆ ಮಾಡಿಸಿ ಅವನ ಹೆಸರಿನಲ್ಲಿರೋದು ಅಷ್ಟು ಶೀಘ್ರವಾಗಿ ತಗೊಂಡಿದ್ದಾನೆ, ಮಾರಾಟ ತಗೊಂಡಿದ್ದಾನೆ ಅಂದರೆ ಅರ್ಥ ಏನು? ರಿಯಲ್ ಎಸ್ಟೇಟ್ ಉದ್ದೇಶಕ್ಕಾಗಿ ಇವತ್ತು ಇಡೀಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ನೀವು ಬೆಳೆಸ್ಕೊಂಡಿದ್ದೀರಿ ಅಂತ ಅರ್ಥ ಇದು. ಸೊ ಇದನ್ನು ಕೋರ್ಟಲ್ಲಿ ನಾವು AC ಕೋರ್ಟಲ್ಲಿ ಇದನ್ನು ಕ್ವಶನ್ ಮಾಡ್ತೀವಿ, ಇವತ್ತು ಫೈಲ್ ಮಾಡ್ತಾ ಇದ್ದೀವಿ.